ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ನಾನು ಇವತ್ತು ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಸೋಮವಾರದ ವ್ಲಾಗು. ನೋಡಿ, ಇವತ್ತು ನನಗೆ ತುಂಬ ಆರ್ಡರ್ಸ್ ಬಂದಿದೆ. ನೋಡ್ತಾ ಇರ್ತೀವಿ. ನೋಡಿ, 105 ಬ್ಯಾಗ್ಗಳ ಆರ್ಡರ್ ಬಂದಿದೆ. ಸ್ಟಿಚ್ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ಇಸ್ಕೊಂಬಂತು, ಅಂದರೆ ಸಂಡೇ ನೈಟ್ ಇಸ್ಕೊಂಬಂತು. ಈಗಿಷ್ಟು ನೈಟು ಎಷ್ಟು ಸ್ಟಿಚ್ ಮಾಡಿದ್ದೀನಿ. ಸ್ವಲ್ಪ ಇನ್ನೂ ಸ್ಯಾರಿ ಕುಚ್ಚಿಗೂ ಆರ್ಡ್ರ್ ಬರೋದಿದೆ, ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಮಷಿನ್ ಹಿಂಗಿದೆ. ಅದೆಲ್ಲ ಸೀರೆ ಕುಚ್ಚಾಕೋಕ್ಕೆ ಥ್ರೆಡ್ಗಳು, ಅದೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಸಲ ಕೆಟ್ಟೋಗುತ್ತೆ, ಎಲ್ಲ ನೀಟ್ ಮಾಡ್ಕೋಬೇಕು. ಆಯಿತಾ? ಇನ್ನು ಪೂಜೆ ಎಲ್ಲ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಯಾರಿ ಕುಚ್ಚಾಕೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಸ್ಯಾರಿ ಕುಚ್ಚಾಕೋಕ್ಕೆ ಈ ಥರ ಕ್ರೋಶಾಯಿಂದ ಆರ್ ಚೈನ್ ಮಾಡಿ ಹಾಕ್ಕೊತೀನಿ. 6 ಚೈನ್ ಆದರೆ, ಆರ್ ಚೈನ್ ಆದರೆ ಹತ್ರ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ದಾರನ ಈ ಥರ 67 ದಾರನ ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಜರಿ ಥ್ರೆಡ್ಡು ಒಂದು ಕಟರ್ ತೊಗೊಂಡು ಇಟ್ಕೊಂಡಿದ್ದೀನಿ. ತುಂಬ ಈಸಿ ಬೇಬಿ ಕುಚ್ಚು ಮಾಡೋದು. 1.5 ಅವರಲ್ಲಿ ಮಾಡ್ಬೋದು. ನೋಡಿ, ದಾರನ ಸ್ಟ್ರೈಟಾಗಿ ಹಿಡ್ಕೊಂಡು ಕಟ್ಕೊಳೋದಷ್ಟೇ. ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ಅನಿಸುತ್ತೆ, ಸಾರಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ. ನಾನು 4 ಸತಿ ಗಂಟಾಕ್ತೀನಿ. ನೋಡಿ, ಈ ಥರ. ಫ್ರೆಂಡ್ಸ್, ಸ್ಯಾರಿ ಕುಚ್ಚು ಆರ್ಡ್ರ್ಗಳನ್ನ ತುಂಬ ತಗೊಳೋದು ಹೇಗೆ ಅಂದರೆ, ನೀವು ಕ್ಯಾಟ್ಲಾಗ್ ಮಾಡ್ಕೋಬೇಕು ಫಸ್ಟು. ಡಿಸೈನ್ ನೀವು ಯಾವ್ಯಾವ ಥರ ಡಿಸೈನ್ ಮಾಡ್ತೀರ ಅನ್ನೋದನ್ನು ಕ್ಯಾಟ್ಲಾಗ್ ಮಾಡಿಕೊಂಡು ಇಟ್ಕೊಂಡ್ರೆ ನೀವು ಅಂಗಡಿಗಳಲ್ಲಿ ಕೊಡಬೇಕು. ಶಾಪ್ಗಳಲ್ಲಿ, ಟೈಲರಿಂಗ್ ಶಾಪ್ಗಳಲ್ಲಿ ಕೊಟ್ಟರೆ ನೀವು ಅವರು ಆರ್ಡ್ರ್ ಬಂದಾಗ ನಿಮಗೆ ಫೋನ್ ಮಾಡ್ತಾರೆ. ನಿಮ್ಮ ನಂಬರ್ ಎಲ್ಲ ಕೊಟ್ಟು ಬಂದರೆ ಒಂದು 50 ರೂಪಾಯಿ ಆಗಲಿ, ಒಂದು 20 ರೂಪಾಯಿ ಆಗಲಿ ಕಡಿಮೆಗೆ ತೊಗೋಬೇಕು. ನೀವು ಸ್ಟಾರ್ಟಿಂಗಲ್ಲಿ ಆಗ್ತಿದ್ದೀನಿ ಅಂತೇಳಿದರೆ. ನೋಡಿ, ನೀವು ಆರ್ಡ್ರ್ ಬರೋದು ಇಂಪಾರ್ಟೆಂಟು. ಮೊದಲು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಆರ್ಡ್ರ್ ಬರೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವು ಫಸ್ಟ್ ಆರ್ಡ್ರ್ ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ. ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ನಿಮ್ಮ ಸ್ಯಾರಿಗಳಿಗೆ ಫಸ್ಟ್ ಮಾಡಿಕೊಡಿ. ನಿಮ್ಮ ಅಕ್ಕಪಕ್ಕದ ಮನೆ ಹತ್ರ ಎಲ್ಲ ಪರಿಚಯ ಮಾಡ್ಕೊರಿ. ಮತ್ತು ನೀವು ಸ್ಟೇಟಸ್ಗೆ ಹಾಕ್ರಿ. ನಿಮ್ಮ ಸ್ಯಾರಿಗಳಿಗೆ ಹಾಕ್ಕೊಂಡು ಮತ್ತು ನೀವು ಸ್ಟೇಟಸ್ಗೆ ಹಾಕ್ರಿ ನಿಮ್ಮದೆಲ್ಲ. ನೋಡಿ, ಈ ಥರ ಬಂದಿದೆ, ಕಾಣಿಸ್ತಿದೆ. ನೀವು ಎಲ್ಲ ಬೇರೆ ಬೇರೆ ಸ್ಟೇಟಸ್ಗೆ ಹಾಕೋ ಬದಲು ಡೈಲಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಟೈಲರಿಂಗ್ ಶಾಪ್ದೆಲ್ಲ ನೀವು ನಂಬರ್ಗಳನ್ನ ಸೇವ್ ಮಾಡ್ಕೊಂಡಿರಬೇಕು. ಹಾಗಾಗಿ ಅವರು ಕೂಡ ನೋಡ್ತಾರೆ ನಿಮ್ಮ ಸ್ಟೇಟಸ್ ಹಾಕೋದ್ರಿಂದ. ಆಯಿತಾ? ನೀವು ಮೊದಲು ಒಂದು 20 ರೂಪೀಸ್ ಆಗಲಿ 50 ರೂಪೀಸ್ ಆಗಲಿ ಕಡಿಮೆಗೆ ತೊಗೊಳ್ಳಿ. ನಾನು ಬೇಬಿ ಕುಚ್ಚಿಗೆ ಶಾಪಲ್ಲಿ ತೊಗೊಂಡ್ರೆ 200 ರೂಪಾಯಿ ತೊಗೊತೀನಿ. ಅವರೆಷ್ಟು ತೊಗೊತಾರೆ ನನಗೆ ಗೊತ್ತಿಲ್ಲ. ಸೊ ನೋಡಿ, ಈ ಥರ ಬೇಬಿ ಕುಚ್ಚನ್ನ ಒಂದು ಹೆಬ್ಬೆಟ್ಟು ಇದಕ್ಕೆ ಕಟ್ ಮಾಡ್ಕೋಬೇಕು. ನೋಡಬೇಕು ನೀವು ಕಸ್ಟಮರ್ಗೆ ಎಷ್ಟು ಬೇಕೋ ಅಷ್ಟು. ಒಬ್ಬೊಬ್ಬರು ದಪ್ಪ ಕೇಳ್ತಾರೆ, ಒಬ್ಬೊಬ್ಬರು ಸಣ್ಣ ಕೇಳ್ತಾರೆ, ಒಬ್ಬೊಬ್ಬರು ಚಿಕ್ಕದಾಗಿ ಕೇಳ್ತಾರೆ, ಒಬ್ಬೊಬ್ಬರು ಉದ್ದಾಗಿ ಕೇಳ್ತಾರೆ. ಕೇಳಬೇಕು ನೀವು. ಇಲ್ಲ, ನಿಮಗೆ ಆಪ್ಷನ್ ಬಿಟ್ಟರೆ ನೀವು ಯಾವ ಥರ ನಾರ್ಮಲಾಗಿ ಹಾಕ್ತೀರಿ ಅದೇ ಥರನೇ ಕಟ್ಟಬೇಕು. ನಾನು ನಾರ್ಮಲಾಗಿ ಇದೇ ಥರ ಬೇಬಿ ಕುಚ್ಚು ಕಟ್ಟೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಫುಲ್ ಸೀರೆ ಆದಮೇಲೆ ತೋರಿಸ್ತೀನಿ. ನೋಡಿ, ಈ ಥರ ಬಂದಿದೆ. ಫುಲ್ ಸೀರೆ ಆದಮೇಲೆ ಈ ಥರ ಬಂದಿದೆ. ಫ್ರೆಂಡ್ಸ್, ನಿಮಗೆ ಸ್ಯಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್.